ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಕಾಲೇಜ್ ಡೇ ಇವೆಂಟ್ ಇದೆ, ಸೊ ಹಂಗಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಇದೆಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ಫಸ್ಟ್ ನಾನು ಸಾರಿ ಎಲ್ಲ ಉಟ್ಕೊಂಡು ಎಲ್ಲ ರೆಡಿ ಆಗಿದ್ದೀನಿ ಆಯಿತಾ. ಸೊ ಫಸ್ಟ್ ಸ್ಕಿನ್ ಪ್ರಿಪ್ ಮಾಡಬೇಕಲ್ವಾ, ಮೇನ್ ಇಂಪಾರ್ಟೆಂಟ್ ಅದೇನೆ. ಸೊ ಅದಕ್ಕೆ ನಾನು ಯಾವ ಥರ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಲುಕ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಫಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಮಿನಿಮಲಿಸ್ಟದು, ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಸೊ ನನ್ನ ಸ್ಕಿನ್ಗೆ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಆ್ಯಂಡ್ ಒಳ್ಳೆ ಹೈಡ್ರೇಷನ್ ಕೂಡ ಕೊಡುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಐ ಹೈಲಿ ರೆಕಮೆಂಡೆಡ್ ದಿಸ್. ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಗಿ ಇದೆಲ್ಲ ನಾನು ಏನೆಲ್ಲ ಪ್ರಾಡಕ್ಟ್ ಹಾಕ್ತೀನಲ್ವ ಅದೆಲ್ಲನೂ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ನಾನು ಇವತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಟೋನರ್ ಇದೆ ಅವ್ರ ವಿಟಮಿನ್ ಸಿ ಸೆರಮ್ ಏನಾದ್ರು ಇದೆ ಅಂತಂದರೆ ಅಪ್ಲೈ ಮಾಡ್ಕೋಬೋದು. ಅದರಲ್ಲೂ ಡಿಕನ್ಸ್ಟ್ರಕ್ಟರ್ ವಿಟಮಿನ್ ಸಿ ಸೆರಮ್ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಅದೇ ಥರನೇ ಸನ್ಸ್ಕ್ರೀನು ಡಿಕನ್ಸ್ಟ್ರಕ್ಟದೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ಗೆ ಇದು ತುಂಬಾ ಸೂಟ್ ಆಗುತ್ತೆ ಆ್ಯಂಡ್ ಹೈಡ್ರೇಟ್ ಆಗಿರುತ್ತೆ, ಪ್ಲಸ್ ನಿಮಗೆ ಟ್ಯಾನ್ ರಿಮೂವಲ್ ಕೂಡ ಆಗುತ್ತೆ ಇದರಲ್ಲಿ. ಸೊ ಹಂಗಾಗಿ ಅದಾದಮೇಲೆ ಪ್ರೈಮರ್ನ ಯೂಸ್ ಮಾಡ್ತೀನಿ. ಇದು ಯಾವಾಗಲೂ ಯೂಸ್ ಮಾಡಲ್ಲ, ಬಟ್ ಇವತ್ತು ಫಂಕ್ಷನ್ ಇರೋದ್ರಿಂದ ಸೊ ನಾನು ಏನು ಅಪ್ಲೈ ಮಾಡ್ತಿದ್ದೀನಿ ಅದು ಲಾಂಗೆಸ್ಟ್ ಬರೋದಕ್ಕೆ ಈ ಕಲರ್ ಬರೋದು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ. ಆ್ಯಂಡ್ ಈ ಪ್ರೈಮರ್ ಆದಮೇಲೆ ನೆಕ್ಸ್ಟ್ ಒಂದು ಪ್ರೈಮರ್ನ ಯೂಸ್ ಮಾಡ್ತೀನಿ. ನನ್ನ ಮೋಸ್ಟ್ ಫೇವ್ರೇಟು, ತುಂಬಾ ಹೈಲೈಟ್ ಆ್ಯಂಡ್ ಶೈನಿಂಗ್ ಥರ ಆಗುತ್ತೆ, ಒಂಥರ ಗ್ಲಾಸ್ ಸ್ಕಿನ್ ಅಂತ ಹೇಳ್ತೀವಲ್ಲ ಆ ಥರ ಯೂಸ್ ಆಗುತ್ತೆ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಹೈಲೈಟರ್ ಪ್ರೈಮರ್, ನನಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ತೀನಿ. ಇದೊಂಚೂರು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬೇಸ್ ಥರನೂ ವರ್ಕ್ ಆಗುತ್ತೆ, ಅದ್ರ ಜೊತೆಗೆ ಲಾಂಗ್ ಲಾಸ್ಟ್ ಇರುತ್ತೆ, ಅದ್ರ ಜೊತೆಗೆ ಶೈನಿಂಗ್ ಥರ ಇರುತ್ತೆ. ಆ್ಯಂಡ್ ನಾನಂತೂ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಸಿಂಪಲಾಗಿ ಈ ಥರ ಸ್ಕಿನ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಮೇಬಿಲಿನ್ ಅವ್ರದ್ದು ಇರೇಸರ್ ಕನ್ಸೀಲರು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ರೀಸೆಂಟಾಗಿ ಚಿಕನ್ ಫಾಕ್ಸ್ ಆಗಿರೋದ್ರಿಂದ ಡಾರ್ಕ್ ಸ್ಪಾಟ್ ತುಂಬಾ ಇತ್ತು, ಅಂಡರ್ ಐ ಆಗಿರ್ಬೋದು. ಆ್ಯಂಡ್ ಎಲ್ಲೆಲ್ಲ ಕಲೆಗಳಿದೆ ಅಲ್ಲೆಲ್ಲ ಅಪ್ಲೈ ಮಾಡೋದಕ್ಕೆ. ಆ್ಯಂಡ್ ಬ್ಲೆಂಡಿಂಗ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನಾನು ಬ್ಲೆಂಡ್ ಮಾಡೋದಕ್ಕೆ ಯಾವಾಗಲೂ ನನ್ನ ಕೈನೇ ಈ ಥರ ಹ್ಯಾಂಡ್ ಟ್ಯಾಪ್ ಮಾಡೋದೇ ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ಯಾಕೆ ಬ್ಯೂಟಿ ಬ್ಲೆಂಡರ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು, ಅದರಲ್ಲಿ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ನನಗೆ. ಆರಾಮಾಗಿ ತುಂಬ ಒಂಥರ ಕವರೇಜ್ ಕೊಡೋದಕ್ಕೆ ನನ್ನ ಈ ಥರ ಫಿಂಗರ್ಸ್ನೇ ಯೂಸ್ ಮಾಡೋದು. ಅದಾದಮೇಲೆ ನೆಕ್ಸ್ಟು ಫೌಂಡೇಶನ್, ಲ್ಯಾಕ್ಮೆ ಅವ್ರ ಫೌಂಡೇಶನ್ ಅಪ್ಲೈ ಮಾಡ್ತೀನಿ. ತುಂಬ ಮಿನಿಮಲ್ ಆಗಿ ಒಂದು ಪಫ್ ಸಾಕು ನನಗೆ, ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಆಯಿಲಿ ಸ್ಕಿನ್ ಅವರು ಎಷ್ಟು ಮಿನಿಮಲ್ ಆಗಿ ನಾವು ಪ್ರಾಡಕ್ಟ್ನ ಯೂಸ್ ಮಾಡ್ತೀವಲ್ಲ ಅಷ್ಟೇ ನಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಹೆವಿಯಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಆಕ್ಸಿಡೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಆಲ್ಮೋಸ್ಟ್ ಎಷ್ಟು ಮಿನಿಮಲ್ ಆಗುತ್ತೆ ಅಷ್ಟು ಮಿನಿಮಲ್ ಆಗಿ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಮೇಬಿಲಿನ್ ಅವ್ರದ್ದು ಮ್ಯಾಟ್ ಫಿನಿಶಿಂಗ್ ನ್ಯೂಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಸೊ ಆ್ಯಂಡ್ ಅದ್ರ ಜೊತೆಗೆ ನಾನು ಎರಡು ಈ ಲಿಪ್ಸ್ ಶೇಡ್ನ ನಾನು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಎರಡು ಪ್ರಾಡಕ್ಟು ಇದು ಮೇಬಿಲಿನ್ದೆ. ಆ್ಯಂಡ್ ಸೆಕೆಂಡ್ ಒನ್ ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ, ಇದು ಶೈನಿಂಗ್ ಬರೋದಕ್ಕೆ ನಾನು ಅಪ್ಲೈ ಮಾಡ್ತಾ ಇರೋದು. ಆ್ಯಂಡ್ ದ ಫಸ್ಟ್ ಒನ್ ನ್ಯೂಡ್ ಇತ್ತಲ್ಲ, ಸೊ ಆ ಥರ ಬೇಡ ಆಯಿತು, ನನಗೆ ಶೈನಿಂಗ್ ಇರಬೇಕಿತ್ತು. ಸೊ ಹಂಗಾಗಿ ಇದು ನಾನು ಅಪ್ಲೈ ಮಾಡಿದ್ದೀನಿ. ಸೊ ಐಬ್ರೋಸ್ಗೆ ನಾನು ಈ ಥರ ಒಂಥರ ಬ್ರೌನಿಷಲ್ಲಿ ನಾನು ತೊಗೊಂಡಿರೋದು, ಅಂದರೆ ನನ್ನ ಐಬ್ರೋಸ್ ಡಾರ್ಕ್ ಬ್ಲ್ಯಾಕ್ ಥರ ಇಲ್ಲ. ಸೊ ಹಾಗಾಗಿ ಬ್ರೌನಿಷ್ನ ಅಪ್ಲೈ ಮಾಡ್ತಾ ಇರೋದು. ಆ್ಯಂಡ್ ಇದು ನಾನು ಹೊರಗಡೆ ಪರ್ಚೇಸ್ ಮಾಡಿದ್ರೆ ನನಗೆ ಇಲ್ಲಿ ಆನ್ಲೈನಲ್ಲಿ ಎಲ್ಲೂ ಲಿಂಕ್ ಸಿಗ್ತಾ ಇಲ್ಲ. ಸೊ ಹಂಗಾಗಿ ನಾನು ಹೊರಗಡೆ ಮಾಲಲ್ಲಿ ಪರ್ಚೇಸ್ ಮಾಡಿರೋದು ಇದು. ನೆಕ್ಸ್ಟ್ ಐಲೈನರ್ ಅಪ್ಲೈ ಮಾಡಿದ್ದೀನಿ, ಲೈಟಾಗಿ ಬ್ಲಷ್ ಹಾಕ್ಕೊಂಡಿರೋದು. ಅದ್ರ ಜೊತೆಗೆ ಇವಾಗ ಹೈಲೈಟರ್ ಅಪ್ಲೈ ಮಾಡ್ತೀನಿ. ಇದು ನನ್ನ ಫೇವ್ರೇಟ್ ಹೈಲೈಟರು. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ, ಲಾಂಗ್ ಲಾಸ್ಟಾಗಿ ನಿಲ್ಲುತ್ತೆ ಈ ಹೈಲೈಟರು ಮೇಬಿಲಿನ್ ಅವ್ರದ್ದು. ಅದಾದಮೇಲೆ ನನ್ನ ಫೈನಲ್ ಲುಕ್ಕು ಈ ಥರ. ಆ್ಯಂಡ್ ಕಾಲೇಜ್ ಬಂದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ನಮ್ಮ ಡಿಪಾರ್ಟ್ಮೆಂಟಿಂದ. ಆ್ಯಂಡ್ ಎಲ್ಲರೂ ಫೋಟೋ ಸೆಷನ್ ಇರೋದ್ರಿಂದ, ಡಿಪಾರ್ಟ್ಮೆಂಟ್ ವೈಸ್ ಫೋಟೋ ಸೆಷನ್ ಇರೋದ್ರಿಂದ ತುಂಬಾ ಬೇಗ ಬರೋದಕ್ಕೆ ಹೇಳಿದರು, ಆಲ್ಮೋಸ್ಟ್ 10 o'clock ಬರೋದಕ್ಕೆ ಹೇಳಿದ್ರು. ಸೊ ಹಂಗಾಗಿ ಬೇಗ ಬಂದಿದ್ವಿ. ಆ್ಯಂಡ್ ನಾವು ಇಂಡಿವಿಜುವಲ್ ಆಗಿ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಫೋಟೋಸ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ತುಂಬ ಟೈಮ್ ಇತ್ತು. ಸೊ ಹಂಗಾಗಿ ಬೇರೆ ಏನಾದರೂ ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಫೋಟೋಸ್ ತೊಗೋತಾ ಇದ್ವಿ ಇಂಡಿವಿಜುವಾಲಿಟಿ, ಅದ್ರ ಜೊತೆಗೆ ವೀಡಿಯೋಸ್ ತೊಗೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ. ವೀಡಿಯೋಸ್ ಬದಲು ಬೇರೆ ಯಾವ್ದಾದ್ರು ಇವಾಗ ಟ್ರೆಂಡಿಂಗ್ ರೀಲ್ಸ್ ಥರ ಮಾಡೋಣ, ತುಂಬ ದಿನ ಆಯ್ತಲ್ವಾ ಅಂತ ಅಂದ್ಕೊಂಡು ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದಾರಲ್ಲ ಅಂತ. ಸೊ ಇವಾಗ ರೀಲ್ಸ್ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೀವಿ ಆಯಿತಾ. ಬಟ್ ನಾವೆಲ್ಲ ಏನು ಸಿಂಪಲ್ ಡ್ಯಾನ್ಸ್ ಏನು ಅಷ್ಟು ಬರದೇ ಇರೋದ್ರಿಂದ ಸೊ ಯಾವುದಾದ್ರು ಸಿಂಪಲ್ ಸ್ಟೆಪ್ ಇದೆಯಾ ಅಂತ ಹುಡ್ಕೋದಾಗ ಫೈನಲ್ ಆಗಿ ಒಂದು ರೀಲ್ ಸಿಕ್ತು. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಫೈನಲ್ ಆಗಿ ಔಟ್ಕಮ್ ಅಂತೂ ತುಂಬ ಚೆನ್ನಾಗಿ ಬಂತು, ತುಂಬ ಡೀಸೆಂಟಾಗಿ ಬಂತು. ಅಷ್ಟು ನಾವು ಡ್ಯಾನ್ಸರ್ ಅಲ್ಲದೇ ಇದ್ರೂ ಗ್ರೂಪಲ್ಲಿ ಯಾವ ಥರ ಎಂಜಾಯ್ಮೆಂಟ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಒಂಥರ ಎಂಜಾಯ್ ಮಾಡ್ತೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಸೇರಿಸ್ಕೊಂಡು ಈ ಥರ ಒಟ್ಟಿಗೆ ಸೇರಿಸ್ಕೊಂಡು ಆ್ಯಂಡ್ ಕಾಲೇಜ್ ಲೈಫಲ್ಲಿ ಇದೆಲ್ಲ ಮಾಡಿರೋದು ಇದೆ. ಬಟ್ ಅದಾದಮೇಲೆ ಇಂಥದ್ದೆಲ್ಲ ಮೂಮೆಂಟ್ನ ನಾವು ಮಿಸ್ ಮಾಡ್ಕೋತಾ
ಇದ್ವಿ. ಬಟ್ ನನಗೆ ಇಲ್ಲಿ ಕಂಪ್ಯಾರಿಟಿವ್ಲಿ ಈ ಇದರಲ್ಲಿ ತುಂಬಾ ರೀಕಾಲ್ ಆಗ್ತಾ ಇತ್ತು. ಆ್ಯಂಡ್ ಎಲ್ಲರೂ ಕೋಆಪರೇಟಿವ್ ಆಗಿದ್ರು. ಸೊ ನನಗೆ ಬೇಡ ಅದು ಬೇಡ ಅಂತ ಅಂತಲ್ಲ, ಮಾಡೋಣ ಅಂತ ಅನ್ಕೋತಾ ಇದ್ರು. ಸೊ ಹಾಗಾಗಿ ನನಗೆ ಅದು ತುಂಬಾ ಇಷ್ಟ ಆಯಿತು ಇಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಗ್ರೂಪ್ ಫೋಟೋ ಸ್ಟಾರ್ಟ್ ಆಯ್ತಾಯಿದೆ. ಸೊ ಒಂದೊಂದು ಡಿಪಾರ್ಟ್ಮೆಂಟ್ ವೈಸು, ಕಲ್ಚರಲ್ ಕಮಿಟಿ ವೈಸು ಈ ಥರ ಇಂಡಿವಿಜುವಲ್ ಆಗಿ ಫೋಟೋಸ್ ಎಲ್ಲ ತೊಗೋತಾ ಇದ್ರು. ಸೊ ನಾವು ನಮ್ಮ ಟರ್ನಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಡಿಪಾರ್ಟ್ಮೆಂಟ್ ನಿಮಗೆ ಹೇಳ್ದಂಗೆ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಲ್ಲ ಫ್ಯಾಕಲ್ಟಿಗಳು ಈ ಥರ ಫೋಟೋಸ್ ತೊಗೋತಾ ಇದ್ವಿ. ಆ್ಯಂಡ್ ಇಂಡಿವಿಜುವಲ್ ಆಗಿ ತುಂಬ ಕಮಿಟಿಗಳು ಇರೋದ್ರಿಂದ ಅದು ಫೋಟೋ ಸೆಷನ್ ಕೂಡ ನಡೆಯಿತು. ಈವನ್ ಮಧ್ಯಾಹ್ನದವರೆಗೂ ಇದೇ ಥರ ಆಯಿತು. ಸೊ ಅದಾದಮೇಲೆ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಈ ಕಮಿಟಿ ಫೋಟೋ ಸೆಷನ್ನೇ ಆಯಿತು. ಅದಾದಮೇಲೆ ಇವಾಗ ಕಲ್ಚರಲ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಶಶಿ ಸರ್ ಅಂತ ಇದ್ದಾರೆ ಆಯಿತಾ. ತುಂಬ ಚೆನ್ನಾಗಿ ಗಿಟಾರ್ ಬಾರಿಸ್ತಾರೆ. ಅವ್ರ ಜೊತೆ ಜಾಯಿನ್ ಆಗೋದು, ಅವ್ರು ನುಡ್ಸೋದು ನೋಡೋದಕ್ಕೆ ಚೆಂದ. ಸೊ ಅವ್ರ ಜೊತೆ ನಾವು ಒಂಥರ ಸಾಂಗ್ ಹಾಡ್ತಾ ಇದ್ವಿ. ತುಂಬಾ ಮಜವಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಈವನ್ ಆ್ಯಸ್ ಅ ಫ್ಯಾಕಲ್ಟಿ ಆಗಿದ್ರು ನಾವು ಕಾಲೇಜ್ ಲೈಫಲ್ಲಿ ಯಾವ ಥರ ಮಾಡ್ತೀವಲ್ಲ, ಸೊ ಅದಾದಮೇಲೆ ಬೇರೆ ಎಲ್ಲೂ ಆಪರ್ಚುನಿಟಿ ಸಿಗಲ್ಲ ನಮಗೆ ಈ ಥರ ಎಂಜಾಯ್ ಮಾಡೋದಕ್ಕೆ. ಬಟ್ ಈ ಕಾಲೇಜಲ್ಲಿ ಎಸ್ಪೆಷಲಿ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಮೈಂಡ್ ಸೆಟ್ ಎಲ್ಲ ಸೇಮ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನಾವು ಈ ಡೇನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರ ಕೋಆರ್ಡಿನೇಷನು ನಮ್ಮ ಹತ್ರದಲ್ಲಿರೋ ಮೈಂಡ್ ಸೆಟ್ ಇದೆ ಅಂತಂದರೆ ಲೈಫ್ ಬ್ಯೂಟಿಫುಲ್ ಆಗುತ್ತೆ. ಆ್ಯಂಡ್ ಈ ಟೈಮ್ನು ನಾವು ಎಂಜಾಯ್ ಮಾಡ್ಬೋದು. ಅದಾದಮೇಲೆ ನಾವು ಲಂಚಿಗೆ ಬಂದ್ವಿ ಎಲ್ಲ ಗ್ರೂಪಲ್ಲಿ ಇದ್ಕೊಂಡು. ಸೊ ಇಲ್ಲೇ ಹತ್ರ ಗ್ರೀನ್ ಹೆರಿಟೇಜ್ ಹೋಟೆಲಲ್ಲಿ ಲಂಚ್ ಮಾಡಿಕೊಂಡು ಅದಾದಮೇಲೆ ಒಂದು ಟೈಮ್ ಕ್ವಾಲಿಟಿ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಹೊರಟಿದ್ದಾಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಕಾಲೇಜಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇತ್ತಾಯಿತು. 3 days ಇವೆಂಟ್ ನಡೆಯುತ್ತೆ ಇದರಲ್ಲಿ. ಇದು ಸೆಕೆಂಡ್ ಡೇ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸ್ಟಾಲ್ ಇಟ್ಟಿರ್ತಾರೆ ಸ್ಟೂಡೆಂಟ್ಸ್ಗಳೇ, ನಮ್ಮ ಸ್ಟೂಡೆಂಟ್ಸ್ಗಳೇ ಮನೇಲೆ ಓನ್ ಫುಡ್ ಮಾಡ್ಕೊಂಡು ಸ್ಟಾಲ್ ಇಟ್ಟಿರ್ತಾರೆ. ಅದ್ರ ಜೊತೆಗೆ ಫೋಕ್ಸ್ ಡ್ಯಾನ್ಸ್, ಬೇರೆ ಬೇರೆ ಕಲ್ಚರಲ್ ಇವೆಂಟ್ ಕೂಡ ಇತ್ತು. ಸೊ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ ಅಲ್ವಾ ಇಟ್ಟಿರೋದು ಸ್ಟಾಲ್ಸು. ಸೊ ಹಂಗಾಗಿ ಫುಡ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ತುಂಬ ವೆರೈಟಿ ಡೆಸರ್ಟ್ ಆ್ಯಂಡ್ ವೆಜ್ ನಾನ್ ವೆಜ್ ಎರಡೂ ಇತ್ತು. ಆ್ಯಂಡ್ ಇಲ್ಲಿ ನನಗೆ ಮೇನ್ ಇಷ್ಟ ಆಗಿರೋದು ಈ ಒಂದು ಡೆಸರ್ಟ್ ಮಾಡಿದ್ರು ಆಯಿತಾ, ಸ್ಟೂಡೆಂಟ್ಸೇ ಮನೆಯಲ್ಲೇ ಮಾಡಿರೋದು. ಈ ಬ್ರೌನಿ ಜೊತೆಗೆ ಅದ್ರಿಗೆ ವಿಪ್ ಕ್ರೀಮ್ ಹಾಕಿಕೊಟ್ಟಿದ್ರು. ಸಖತ್ತಾಗಿತ್ತು. ಮತ್ತು ಅದ್ರ ಜೊತೆಗೆ ಬೇರೆ ಫುಡ್ ಎಲ್ಲ ಆಯಿತು. ಈ ಚುರ್ಮುರಿ ಸ್ಟಾಲ್ಸು, ಡೆಸರ್ಟು, ಕ್ಯಾರೆಟ್ ಹಲ್ವಾಸ್, ಪಲಾವ್, ಮಶ್ರೂಮ್ ಪಲಾವ್ ತುಂಬಾ ಚೆನ್ನಾಗಿ ಮಾಡಿದರು ಸ್ಟೂಡೆಂಟ್ಸ್ ಎಲ್ಲರೂ ಹೋಗಿ ಈ ಥರ ತೊಗೋತಾಯಿದ್ರು. ಸೊ ನೆಕ್ಸ್ಟ್ ಏನಾದ್ರು ತಿನ್ನೋದು ಡಿಸೈಡ್ ಮಾಡ್ಕೊಂಡು ಮಶ್ರೂಮ್ ಪಲಾವ್ ತೊಗೊಳ್ಳೋಣ ಅಂತ ಇವಾಗ ಮಶ್ರೂಮ್ ಪಲಾವ್ ಸೆಕ್ಷನ್ಗೆ ಬಂದಿದ್ದೀವಿ ನಾವಿಲ್ಲಿ. ಆ್ಯಂಡ್ ಟ್ರಸ್ಟ್ ಮೀ, ಸೊ ಎಲ್ರಿಗೂ ಈ ಮಶ್ರೂಮ್ ಪಲಾವ್ ಅಂತೂ ಸಖತ್ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಮಾಡಿದರು, ಬಿಸಿ ಬಿಸಿಯಾಗಿತ್ತು. ಆ್ಯಂಡ್ ನನ್ನ ಫ್ರೆಂಡು ನವ್ಯ ಆಯಿತಾ, ಸೊ ಅವಳಿಗೆ ವಿಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ರು. ಹಂಗಾಗಿ ನಾನು ಹೇಳ್ತಾ ಇದ್ದೆ ಡೆಫಿನೆಟಾಗಿ ಈ ಕ್ಲಿಪ್ಪಿಂಗ್ಸನ್ನು ಡೆಫಿನೆಟಾಗಿ ಅಪ್ಲೋಡ್ ಮಾಡ್ತೀನಿ, ನೀನು ಏನಾದರೂ ಹೇಳು ಅಂತ ಇದು ಮಾಡಿಕೊಂಡು ಈ ಥರ ವೀಡಿಯೋಸ್ ತೊಗೋತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ತೊಗೊಂಡಿರೋದು ಏನು ಈ ಕ್ಯಾರೆಟ್ ಹಲ್ವಾ ಡೆಸರ್ಟ್ ತೊಗೊಳ್ಳೋಣ ಅಂತ ಇದು ಮಾಡ್ಕೊಂಡು ಇದನ್ನ ಬೇಗ ಮುಗಿಸ್ತಾ ಇದೆ. ತುಂಬ ಕ್ವಾಂಟಿಟಿ ಜಾಸ್ತಿ ಆಗಿರೋದು ಎಲ್ರಿಗೂ ಇದಾಗ್ತಾ ಇಲ್ಲ. ಸೊ ಇಲ್ಲಿ ನಮ್ಮ ಕ್ಯಾಂಡಿಡ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಈ ಥರ ಲೇಸ್ ಇದು ಮಾಡ್ಕೊಂಡು ಏನೋ ಸೆಲ್ಫಿ ಥರ ತೊಗೋತಾ ಇದ್ರು, ನನಗೆ ಗೊತ್ತಿಲ್ಲ ಏನು. ಸೊ ಅವ್ರಿಗೆ ಗೊತ್ತೇ ಇಲ್ಲ ನಾನು ಇಲ್ಲಿ ವೀಡಿಯೋಸ್ ಮಾಡ್ತಾ ಇರೋದು. ಸೊ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಡೆಸರ್ಟ್ ಸೆಕ್ಷನ್ಗೆ ಬಂದಿದ್ವಿ. ಇದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದನ್ನೆಲ್ಲ ತಿಂದಾದ್ಮೇಲೆ ಸೊ ನೆಕ್ಸ್ಟ್ ನಾವು ಬಂದಿರೋದು ಚುರುಮುರಿ ಸೆಕ್ಷನ್ಗೆ. ಯಾವುದು ಮಿಸ್ ಮಾಡಿಕೊಂಡ್ರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಚುರುಮುರಿನ ಮಿಸ್ ಮಾಡ್ಕೊಡಲ್ಲ. ಸೊ ಆಯಿತಾ, ಅದನ್ನ ತಿನ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ನನ್ನ ಫೇವ್ರೇಟ್ ಐಟಮ್ ನಂಗೆ ಕಾಣಿಸ್ತು. ನನ್ನ ಚೈಲ್ಡ್ಹುಡ್ಡಿಂದ ನನ್ನ ಫೇವ್ರೇಟ್ ಇದು. ಆ್ಯಂಡ್ ಇವನ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬಾ ತಿಂದಿದ್ದೀನಿ. ಏನು ಹೇಳ್ತಾರೆ, ಹುಣಸೆ ಹಣ್ಣಿಗೆ ಬೆಲ್ಲ, ಖಾರ, ಈ ಥರ ಖಾರದ್ದು ಇರುತ್ತೆ, ಸ್ವೀಟದು ಇರುತ್ತಲ್ವ. ಸೊ ಅದು ನನಗೆ ಸಖತ್ ಇಷ್ಟ. ಸೊ ಈ ಸ್ಟೂಡೆಂಟ್ಸ್ ಮನೆಯಲ್ಲೇ ಮಾಡಿದರೆ ಇದನ್ನ, ಸೊ ಹಂಗಾಗಿ ಅದನ್ನ ತಿನ್ನಲೇಬೇಕು ಅಂತ ಅದನ್ನು ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ ಫ್ರೂಟ್ಸ್ನು ತೊಗೋತಾ ಇದ್ದೀನಿ ಇಲ್ಲಿ. ಸೊ ಫೈನಲ್ ಆಗಿ ಕಸ್ಟರ್ಡ್ ಕುಡ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು ಅಂತಲೇ ನನ್ನ ಸ್ಟೂಡೆಂಟ್ ಒಬ್ಬರು ಹೇಳ್ಕೊಂಬಂದರು. ನನಗೆ ಇದನ್ನ ಪರ್ಚೇಸ್ ಮಾಡಲೇಬೇಕು ಮೇಡಮ್ ಅಂದ್ಕೊಂಡು ಹೇಳ್ಕೊಂಡು ಹೋದ್ರು. ಸೊ ನೋಡಿದ್ರೆ ಹ್ಯಾಂಡ್ ಮೇಡಾಗಿ ಅವರೇ ಮಾಡ್ಕೊಂಡಿರೋದು. ಕ್ಲಿಪ್ಸು, ಬ್ಯಾಂಗಲ್ಸು, ಆಮೇಲೆ ಕೀ ಬಂಚ್ ಇತ್ತು, ಫ್ಲವರ್ ಪಾಟ್ ಇತ್ತು. ಸೊ ಅದಾದಮೇಲೆ ಡೆಕೋರೇಷನ್ ಐಟಮ್ಸ್ ಅಲ್ಲಿತ್ತು. ಮನೆಯಲ್ಲಿ ಇಟ್ಕೋಬೋದಲ್ವ ಮೇಡಮ್, ತೊಗೊಳ್ಳಿ ಅಂತ ಇದ್ರು. ಆ್ಯಂಡ್ ಸೊ ಫೈನಲ್ ಆಗಿ ಏನಾದ್ರು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇವರೇ ನನ್ನ ಸ್ಟೂಡೆಂಟ್ಸು. ಸೊ ಫೈನಲ್ ಆಗಿ ನಾನು ಒಂದು ಕೀ ಬಂಚ್ ಥರ ತೊಗೊಳ್ಳೋಣ ನನ್ನ ಗಾಡಿ
ಚೈನ್ಗೆ ಕೀಗೆ ಅಂತ ಅಂದ್ಕೊಂಡು ಇದನ್ನ ಪರ್ಚೇಸ್ ಮಾಡಿದ್ದಾಯಿತು. ಸೊ ನೆಕ್ಸ್ಟು ಫೈನಲ್ ಆಗಿ ಡಿ ಜೆ ಥರ ಮಾಡಿದರು, ಡ್ಯಾನ್ಸ್ ಎಲ್ಲ ಮಾಡಿದರು ಸ್ಟೂಡೆಂಟ್ಸ್. ಅದೆಲ್ಲ ಮುಗಿಸ್ಕೊಂಡು ಮನೆ ಹೊಡಿತಾಯಿದ್ರು. ಇದು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.